ಇವತ್ತು ನಮಗೊಂದು ಮದುವೆಗೆ ಹೋಗ್ಲಿಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗೋದು. ಸೊ ನಾನು ಗುಂಡಮ್ಮ ರೆಸ್ಟ್ ಮಾಡೋದಾ. ಸೊ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಒಂದು ಅಂತ ಚುಬ್ಬಿ ಇಲ್ಲಿದ್ದಾರೆ. ಇವತ್ತು ಎಲ್ಲರೂ ಈಗ ಊಟ ಸಹ ಮಾಡ್ತಿದ್ದಾರೆ ಅಂತ ನಾವು ಬರುವಾಗ ಗಿಫ್ಟ್ ತಂದದೊಂದು ಕೊಡುದು. ನನ್ನ ಹಸ್ಬೆಂಡಿಗೆ ನೋಡಿ ಹಣ ಇಟ್ಟು ಕೊಡ್ತಾ ಇದ್ದಾರೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ನಮಗೊಂದು ಮದುವೆಗೆ ಹೋಗ್ಲಿಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗೋದು. ಸೊ ನಾನು ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೂಡ ಮಾಡಿಟ್ಟು ರೆಡಿಯಾಗಿ ಆಯಿತು. ನಾನೊಂದು ಕಾಫಿ ಕುಡಿತಾ ಇದ್ದೇನೆ. ಏನಂದರೆ ಹಾಲು ಕರೆದಾಯಿತು, ಇನ್ನು ಅದನ್ನು ಕೊಟ್ಟು ಡೈರಿ ಕೊಟ್ಟು ಆಮೇಲೆ ಇಲ್ಲಿಂದ ಹಾಸನದಲ್ಲಿ ಇರೋದು ಮದುವೆ. ನಾವು ಬಿಸಿಲಾಗಿ ಹೋಗುವ ಅಂತಿದ್ದೇವೆ. ಬಿಸಿಲಾಗಿ ಹೋಗಲಿಕ್ಕೆ ಹತ್ತಿರ ಆಗ್ತದೆ, ಹಾಸನ ಆದರೆ ಒಂದು ಸುತ್ತಾಗ್ತದೆ ಅಂತೇಳಿ ಬಿಸಿಲಾಗಿ ಹೋಗುವಂತಿದ್ದೇವೆ. ಹಾಗೆ ರೆಡಿಯೆಲ್ಲ ಆಗಿ ಆಯಿತು. ಇದು ಈ ಸಾರಿ ನೋಡಿರಲಿಕ್ಕಿಲ್ಲ ನೀವು, ಸುಮಾರು ಮುಂಚೆ ತಗೊಂಡದ್ದು. ಹಾಗೆ ರೆಡಿಯೆಲ್ಲ ಆಗೈತೆ. ಅಲ್ಲಿ ಇವತ್ತು ಪುಚ್ಚಕ್ಕೆಲ್ಲ ಸಿಗ್ಬೋದು, ಪೂಜೆ ಸಿಗ್ಬೋದು. ಬನ್ನಿ ಯಾರೆಲ್ಲ ಸಿಗ್ತಾರೆ ಮತ್ತು ಹೋಗುವ ರೂಟ್ ಹೇಗುಂಟು ನೋಡುವ. ಮತ್ತು ಇದು ಯಾವಾಗಲೂ ಹೀಗೆ ಕಟ್ಟೋದು ನಾನು, ಯಾಕಂದರೆ ಈ ಬೈಕಲ್ಲಿ ಹೇಗೂ ಹೋಗುವಾಗ ಹೆಲ್ಮೆಟ್ ಹಾಕೋದು. ಹೆಲ್ಮೆಟ್ಟಿಗೆ ಕೂದಲು ಒಳಗಿರಬೇಕು, ಇಲ್ಲಾಂದರೆ ಅದು ತಿರುಗಿ 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 ಚಿಕ್ಕಾಗ್ತದಲ್ಲ ಕೂದಲು. ಅದಕ್ಕೋಸ್ಕರ ಹೀಗೇ ಕಟ್ಕೊಳ್ಳೋದು ನಾನು, ಮತ್ತು ಅಲ್ಲಿ ಹೋಗಿ ಬಿಡೋದು. ಅಮ್ಮ ಇವತ್ತು ಬೆಳಿಗ್ಗೆ ಬೇಗ ಹಾಲು ಕುಡ್ದಿದ್ದಾಳೆ, ನಾನು ಕರೆದ ಹಾಗೆ ಓಡಾಡಿ ಎಲ್ಲ ಆಯಿತು. ಈಗ ನೋಡಿ ಇಲ್ಲಿ ಕೂತಿದ್ದಾಳೆ ಶೂಪಮ್ಮ. ಈಗ ಅವಳದು ಪಕ್ಕೆಲು ಬೆಲ್ಲ ಕಾಣ್ತದ ಎಲ್ಲಲ್ಲ. ಗುಂಡಮ್ಮ, ಹೇ ಚೂಬಮ್ಮ, ಟಿಂಬಿ, ಎಂತ ಎಂತ ಅನ್ನು ಅನ್ನು. ಬೆಳಿಗ್ಗೆ ಮನೆಯಲ್ಲಿ ತಿಂದಿರಲ್ಲ, ಹಾಗೆ ಇಲ್ಲಿ ಬಂದು ಸ್ವಲ್ಪ ದೋಸೆ ಇಡ್ಲಿ ತಗೊಂಡು ಮತ್ತು ಒಂದು ಪೊಮೊಗ್ರಾನೇಟಿದ್ದು ಜ್ಯೂಸ್. ಯಾಕಂದರೆ ಕಾಫಿ ಮನೆಯಲ್ಲಿ ಕುಡಿದಿದ್ದೇವೆ ಆಲ್ರೆಡಿ, ಚಹಾ ಸಹ ಬೇಡ ಜರ್ನಿ ಮಾಡುವಾಗ ಅಂತೇಳಿ ತಗೊಂಡು. ಮತ್ತು ನನಗೆ ದಾಳಿಂಬೆ ಜ್ಯೂಸ್ ತುಂಬ. ಸೊ ನಾವು ಕೂಡ್ ರಸ್ತೆ ದಾಟಿ ಮುಂದೆ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ವಿ, ಅಂದರೆ ಬೈಕಲ್ಲಿ ಕೂತು ಕೂತು ಸಾಕಾಯ್ತಾಗಿ ಒಂದು ಸ್ವಲ್ಪ ಸೊಂಟ ಸಾರ್ಥ ಮಾಡುವ ಅಂತೇಳಿ. ಅಲ್ಲಿಂದ ಬರುವಾಗಲೇ ಜಾಕೆಟ್ ಹಾಕ್ಕೊಂಡು ಬಂದದ್ದು, ಯಾಕಂದರೆ ಈ ಬಿಸಿಲೇ ಬರುವಾಗ ತುಂಬ ಹಿಮ ಮತ್ತು ಚಳಿ ಅಲ್ಲ ಇವಾಗ, ಹಾಗೆ ಶೀತ ಎಲ್ಲ ಆಗೋದು ಬೇಡ, ಚಳಿ ಆಗ್ತದೆ ಅಂತೇಳಿ ಜಾಕೆಟ್ ಹಾಕ್ಕೊಂಡು ಬಂದದ್ದು. ಇಲ್ಲಿ ಎಷ್ಟು 10 ಗಂಟೆ ಆಗ್ತಾ ಬಂತು, ಆದರೂ ಕೂಡ ಎಂತ ಹೇಳಿ ಬಿಸಿಲು ಇದ್ದರೂ ಕೂಡ ಚಳಿ ಕಡಿಮೆ ಆಗೋದಿಲ್ಲ, ಅಷ್ಟು ಚಳಿ ಉಂಟು. ಮತ್ತು ರೈಡ್ ಹೋಗುವಾಗಂತೂ ಚಳಿ ಜಾಸ್ತಿ ಅಲ್ಲ, ಅದಕ್ಕೋಸ್ಕರ ಕೋಟ್ ಹಾಕಿದ್ದು. ಮತ್ತು ಒಂದು ಬ್ಯಾಗ್ ತೊಗೊಂಡು ಬಂದು ಅದರಲ್ಲಿ ಹಾಕ್ಕೊಳ್ಳುವ ಅಂತೇಳಿ. ನಾವು ಶನಿವಾರ ಸಂತೆ ರೀಚ್ ಆದ್ವಿ. ಇಲ್ಲಿ ಬಂದು ಎಂತಾದರೂ ಗಿಫ್ಟ್ ತೊಗೊಂಡು ಹೋಗುವ ಅಂತ ಮದುವೆಗೆ ಹೋಗ್ತಿದ್ದೇವೆ. ಹಾಗೆ ಅವರು ನಮ್ಮ ಮದುವೆಗೆ ಬಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅದು ರಿಟರ್ನ್ ಕೊಡಬೇಕಲ್ವ. ನಾರ್ಮಲಾಗಿ ಎಂತಾದರೂ ಕೊಟ್ಟರೆ ರಿಟರ್ನ್ ಕೊಡಲೇಬೇಕು, ಅದಕ್ಕೋಸ್ಕರ ಇಲ್ಲಿಂದ ಎಂತಾದರೂ ಪರ್ಚೇಸ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ತಗೊಂಡು ಹೋಗೋದು. ನಮಗೆ ಅಲ್ಲಿಂದ ತೊಗೊಂಡು ಬರಲಿಕ್ಕೆ ಎಷ್ಟು ಟೈಮ್ ಇರಲಿಲ್ಲ, ಬೆಳಿಗ್ಗೆ ಬೇಗ ಹೊರಟದ್ದು, ಮತ್ತು ನಿನ್ನೆ ಹೋಗಲಿಕ್ಕೆಲ್ಲ ಆಗಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಹೋಗುವಾಗಲೇ ತಗೊಂಡು ಹೋಗೋದು ಪ್ಯಾಕ್ ಮಾಡಿ. ಅವರಿಗೊಂದು
ಅವರಿಗೊಂದು ಗ್ರೂಮಿಗೆ ತಗೊಂಡಾಯ್ತು, ಈಗ ಬ್ರೈಡಿಗೆ ತಗೊಳ್ತಿದ್ದಾರೆ. ನಮಗೆ ಗ್ರೂಮ್ ಪರಿಚಯ ಇರೋದು, ಕೊಡುವಾಗ ಇಬ್ಬರಿಗೆ ಸಹ ಕೊಡಬೇಕಲ್ಲ. ಸೊ ನಾವೀಗ ಹೋಗ್ತಾ ಇದ್ದೇವೆ. ನಮಗೆ ಪುಚ್ಚಕ್ಕ ಲೊಕೇಶನ್ ಕಳಿಸಿದ್ದಾಳೆ, ಅದೇ ಲೊಕೇಶನಲ್ಲಿ ಹೋಗ್ತಿದ್ದೇವೆ. ನಿಮ್ಮದು ಇದ್ದಾಳಲ್ಲ ಪುಚ್ಚ ಬ್ಲಾಗರ್ ಇದ್ದಾಳಲ್ಲ, ಅವಳು ಮುಂಚೆ ತಲುಪಿದ್ದಾಳೆ ಅಲ್ಲಿಗೆ. ನನಗೆ ಚಳಿ ತೆರೆದರೆ ಚಳಿ, ಅವರು ಹಾಕೊಂಡು ಇನ್ನೂ ಸಹ ತೆಗಲಿಲ್ಲ. ನಾನಾದರೂ ಸಾರಿಯಲ್ಲಿ ಹೋಗ್ತಾ ಇದ್ದೇನೆ, ಯಾಕೆಂದರೆ ಈ ಶೆಟರ್ ಜರ್ಕಿನ್ ಹಾಕಿ ಅದೆಲ್ಲ ಹಾಳಾಗ್ತದೆ ಅಂತೇಳಿ. ಇವರು ಹಾಲಿಗೆ ಹೋದ್ಮೇಲೆ ಸಹ ಇದರಲ್ಲೇ ಇರ್ತೇನೆ ಅಂತ ಸಹ ಹೇಳ್ತಿದ್ದಾರೆ. ಇಲ್ಲಿ ಈಗ ನೋಡಿ ಹಲ್ಲು ಬಿಡ್ತಿದ್ದಾರೆ. ಗೆಣಸು ಎಲ್ಲ ರಿಪೇರಿ ಮಾಡ್ತಿದ್ದಾರೆ ನೋಡಿ, ಗೆಣಸು ಮತ್ತು ಕೆಸ. ಇಲ್ಲಿ ನೋಡಿ ನಮ್ಗಲ್ಲ, ಎಲ್ಲ ಗೆಣಸು ಕಿಲ್ತಿದ್ದಾರೆ. ಯೂಟ್ಯೂಬ್ ನೋಡಿ, ಯೂಟ್ಯೂಬ್. ಇಲ್ಲಿ ಮಾಲಂಬಿ ಬೆಟ್ಟ ಅಂತ ಉಂಟಂತೆ, ಅದು ಕಾಣ್ತಾ ಉಂಟು ನೋಡಿ. ಶಿವರಾತ್ರಿಗೆಲ್ಲ ಇಲ್ಲಿ ಫೇಮಸ್ ಇರ್ತದೆ. ಪೂಜಕ್ಕ ಮುಂಚೆ ಹೇಳ್ತಿದ್ರು, ಅವರದೇ ಊರು. ಈಗ ಬಾಣವರ ಹತ್ತಿರದಿಂದ ಹೋಗ್ತಾ ಇದ್ದೇವೆ ನಾವು. ಆ ಮರದಲ್ಲಿ ಒಂದು ಮನೆ ಸಹ ಮಾಡಿದ್ದಾರೆ ನೋಡಿ. ಕಟ್ಲೆ ಕತೆ ಕಡ್ಲೆ ನಾವುಂಟಲ್ಲ ಫೈಂಡಿಂಗ್ ದಿ ಬೆಸ್ಟ್ ರೂಟ್ ಅಲ್ಲ, ಈಸಿ ವೇಯಲ್ಲಿ ಹೋಗ್ತಿದ್ದೇವೆ. ಇಲ್ಲಿಂದೆಲ್ಲ ಶಾರ್ಟ್ಕಟ್ ಆಗಿ ಲೊಕೇಶನ್ ಹಾಗೆ ತೋರಿಸ್ತಾರೆ, ಹಾಗೆ ಹೋಗ್ತಾ ಇದ್ದೇವೆ. ಹಳ್ಳಿ ಅಂತ ಹೇಳಿದ್ರೆ ಚಿಕ್ಕ ರಸ್ತೆ, ಆಚೆ ಎಲ್ಲ ನೋಡಿ ಅಂತೆ ಗದ್ದೆ ನೋಡಿ, ಸಾವಿರ ಎಷ್ಟು ಎಕರೆ ನೋಡಿ. ಅಲ್ಲಿ ಕಲರ್ ನೋಡಿ. ನಾವು ಈ ರೂಟಲ್ಲಿ ಫಸ್ಟ್ ಟೈಮ್ ಬರ್ತಿರ್ತೀವಿ, ಸಲ ಬರ್ತಿದ್ದೇನೆ ಇದಕ್ಕಿಂತ ಫಸ್ಟ್ ಟೈಮ್. ಅಲ್ಲಿ ಮನೆ ಕಟ್ಟೋದು ನೋಡಿ, ಮನೆ ಕಟ್ತಾ ಇದ್ದಾರೆ, ಹೊಲದಲ್ಲಿ ಮನೆ. ಇದು ಎಲ್ಲ ಆ್ಯಕ್ಚುಲಿ ಚಂದ. ಇಲ್ಲಿ ನೋಡಿ ಇವ್ರು ರೆಸ್ಟ್ ಮಾಡ್ತಿದ್ದಾರೆ. ಹಾಯ್ ಗುಂಡಮ್ಮ, ರೆಸ್ಟ್ ಮಾಡುದಾ? ಕ್ಯೂಟಿ ಕ್ಯೂಟಿ ಪಾಯ್. ಅಯ್ಯೋ ಫ್ರೆಂಡುಗಳ ಅಂತ ಇಬ್ರು ಸಹ. ಚುಬ್ಬನ ಚುಬ್ಬಕಿ ಟಾಟಾ. ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಒಂದು ಪುಚ್ಚಕ್ಕನವ್ರು ಇಲ್ಲಿದ್ದರು, ಹಾಗೆ ನಾವು ಪಾಸ್ ಆಗ್ತಿರುವಾಗ, ರೋಡಲ್ಲಿ ಪಾಸ್ ಆಗ್ತಿರುವಾಗ ಕರೆದ್ರು. ಹಾಗೆ ಇಲ್ಲಿ ಬಂದ್ವಿ. ಇದು ಪೂಜಕ್ಕಂದು ಅಜ್ಜಿದ ಹೇಗೋ ರಿಲೇಷನ್ ಅವ್ರದ್ದು ಮನೆ. ಹಾಗೆ ಇಲ್ಲಿ ಬಂದು ಸ್ವಲ್ಪ ಮೇಕಪ್ ಎಲ್ಲ ಸೆಟ್ ಮಾಡ್ಕೊಂಡದ್ದು. ಹಾಗೆ ಇಲ್ಲಿದ್ದು ವೆದರ್ ತೋರಿಸ್ತೇನೆ ಹೇಗುಂಟು ಅಂತ, ಲೊಕೇಶನ್ ಹೇಗುಂಟು ಅಂತ. ವೆದರ್ ಕೂಲಾಗಿ ಉಂಟು, ಇಷ್ಟು ಬಿಸಿಲಾದರೂ ಕೂಡ. ಇದು ನೋಡಿ, ಇದು ಇದರದ್ದು ಗಿಡ ಎಷ್ಟು ದೊಡ್ಡದು. ಮತ್ತು ಇಲ್ಲಿ ಹೂ ನೋಡಿ ಎಂತೆಂತನ. ನಾನು ಮತ್ತು ಗಣಿಯವರು ಬರುವಾಗ ಮಾತಾಡ್ಕೊಂಡು ಬರೋದು. ದೊಡ್ಡದೊಂದು ಚೀಲ ತಂದದುಂಟು, ಹೋಗುವಾಗ ಒಂದೊಂದು ಗಿಡ ಒಂದೊಂದು ಮನೆಯಿಂದ ಮುರ್ಕೊಂಡು ಹೋಗೋದು ಅಂತ ಪ್ಲ್ಯಾನಲ್ಲಿ ಇದ್ದೇವೆ. ಬಟ್ ತಿಂದರೆ ನಾವಲ್ಲ ಜನ. ಇಲ್ಲಿ ಒಂದು ಅಜ್ಜಿ ಇದ್ದಾರೆ ಈ ಮನೆಯಲ್ಲಿ. ಇದೊಂದು ಕ್ಯೂಟಿ ಅಂತ ಚುಬ್ಬಿ ಕಿಡಿಪಾಯ್. ಏ ಫ್ರೆಂಡು ಫ್ರೆಂಡು. ಪುಚ್ಚಕ್ಕ ಇದ್ದಾಳೆ. ಇಲ್ಲಿದ್ದಾರೆ ಇವರೇ ಗ್ರೂಮ್.
ಮದುವೆ ಎಲ್ಲ ಮುಗ್ದಿದೆ, ಇವಾಗ ರೀಚ್ ಆಗಿದ್ದೇವೆ. ಇಲ್ಲಿದು ಮದುವೆ ಗೊತ್ತಿಲ್ಲ, ಬೇಗ ಮುಗೀತದೆ ಮಾತ್ರ. ನನ್ನ ಸಿಕ್ಕಿದ್ದಾರೆ ನಮ್ಮದು ಫ್ರೆಂಡ್, ಇವರು ಹಾಯ್ ಮಾಡಿ. ನನ್ನ ನಾವು ಇಲ್ಲಿ ರೀಚ್ ಆದ್ವಿ. ನಮ್ಮ ಅದರಲ್ಲೆಲ್ಲ ಸುಮಾರು ಫಂಕ್ಷನ್ ಇರ್ತದೆ, ಶಾಸ್ತ್ರಗಳದ್ದು ಇದು ಅಂತ. ಇಲ್ಲಿ ಎಲ್ಲ ಸಹ ಮುಗ್ದಿದೆ ನಾವು ತಲುಪುವಾಗ. ಎಷ್ಟದು ಟೈಮು? ವಾಚ್ ಕಟ್ಟಲಿಲ್ಲ ಐ ಥಿಂಕ್ ಒಂದು ಆಕ್ಚುಲಿ ನಾನು ನೋಡಿ ಹೇಳ್ತೀನಿ. 11:50 10 ಗಂಟೆಗೆ ಮದುವೆ ಆಯಿತು, 9:30 10 ಗಂಟೆ ಟೈಮಿಗೆ. ಸೊ ಅದು ಮುಗ್ದಾಯ್ತು ಆಲ್ರೆಡಿ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಮತ್ತು ಪೂಜೆ ಇನ್ನೊಂದು ಕಡೆ ಕೊಣನೂರಿಗೆ ಮದುವೆಗೆ ಹೋಗಿದ್ದಾಳೆ. ಅವರನ್ನು ಇಲ್ಲಿ ಬಂದು ಹೋಗಿದ್ದಾರೆ. ಹೋಗ್ತಾಳೆ. ಆದರೆ ಅವಳ ಮನೆಗೆ ಹೋಗುತ್ತಿದ್ದೇವೆ. ಮತ್ತೆ ಅಪ್ಪ 4 ಗಂಟೆಗೆ ರೀಚ್ ಆಗಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ. ನೋಡ, ಇವತ್ತು ಎಲ್ಲರೂ ಈಗ ಊಟ ಸಹ ಮಾಡ್ತಿದ್ದಾರೆ ಅಂತ ನಾವು ಬರುವಾಗ. ಗಿಫ್ಟ್ ತಂದದೊಂದು ಕೊಡೋದು, ಅದು ನೆಕ್ಸ್ಟ್ ಆಗಲ್ಲ, ರಿಸೆಪ್ಷನ್. ಇನ್ನು ರಿಸೆಪ್ಷನ್ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೆಡಿ ಆಗ್ತಾ ಇದ್ದಾರೆ. ಅದಾದಮೇಲೆ ಗಿಫ್ಟ್ ಎಲ್ಲ ಕೊಡೋದು. ಊಟಕ್ಕೆ ಬಂದಿದ್ದೇವೆ. ಇಲ್ಲಿ ಹೇಗೆ ಊಟ ಅಂತ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಇಂಥ ಮದುವೆಗೆ ಅಟೆಂಡ್ ಆಗ್ತಿರೋದು. ಹಾಗೆ ಎಲ್ಲರೂ ಕೂತಿದ್ದಾರೆ. ಬಿಸ್ಲೇರಿ ಅಲ್ಲ ಮರ, ಇದು ಬೇರೆ ಟೀಚರ್ಸ್ ಅಂತೆ. ಅದು ಬಿಸ್ಲೇರಿದು ಕವರ್ ಮಾಡೋದಷ್ಟೇ, ಮಂಗ ಮಾಡಲಿಕ್ಕೆ. ಅಲ್ಲೆಲ್ಲ ಬಾಳೆ ಎಲೆ ಇಲ್ಲಾದ್ರೆ ಬಫೆ ಇರ್ತದಲ್ಲ, ಇಲ್ಲಿ ಇದು ಪೇಪರ್, ಇದು ಕವರ್, ಪ್ಲಾಸ್ಟಿಕ್ ಅಲ್ಲ, ಇದು ಪೇಪರ್. ಎಲ್ಲ ಮುಗಿಸ್ಕೊಂಡು ನಾವು ರಿಸೆಪ್ಷನ್ಗೆ ಬಂದ್ವಿ. ಈಗ ರಿಸೆಪ್ಷನ್ ಆಗ್ತಾ ಉಂಟು. ಗಿಫ್ಟ್ ತಂದಿರೋರು ಕೊಡ್ಬೋದು, ನಾವು ಸಹ ಈಗ ಗಿಫ್ಟ್ ಕೊಟ್ಟು ಮತ್ತೆ ಹೋಗುದು. ಇವರು ಸ್ವೀಟ್ ಕೊಟ್ಟು ಕಳಿಸಿದ್ದಾರೆ. ಮಣ್ಣಣ್ಣ, ಇವತ್ತು ಮಣ್ಣಣ್ಣನ ಅಮ್ಮ. ಥ್ಯಾಂಕ್ ಯು. ಅರಶಿನ ಕುಂಕುಮ ಕೊಟ್ಟರು. ನನ್ನ ಹಸ್ಬೆಂಡಿಗೆ ನೋಡಿ ಹಣ ಇಟ್ಟು ಕೊಡ್ತಾ ಇದ್ದಾರೆ. ಗೈಸ್, ಮದುವೆದು ಫಂಕ್ಷನ್ ಎಲ್ಲ ಆಯಿತು. ಎಂಥ ಶಾಸ್ತ್ರಗಳೆಂತ ಸಿಗಲಿಲ್ಲ ನಮಗೆ ನೋಡಲಿಕ್ಕೆ. ಮತ್ತು ಅವರದ್ರಲ್ಲಿ ಎಂಥ ಹಾಲೆಲ್ಲ ಉಯ್ಯೋದಂತಲ್ಲ, ನನಗೆ ಅಷ್ಟು ಗೊತ್ತಿಲ್ಲ ಇದರ ಬಗ್ಗೆ. ಬೇಗ ಬಂದಿದ್ದು ಸಿಕ್ತಿತ್ತು. ನಾವು ಅಲ್ಲಿಂದ 7:45 ಹೊರಟು ಇಲ್ಲಿ ತಲುಪಿದೆ, 11 ಗಂಟೆ ಆಗಿದೆ. ಮತ್ತು ಊಟ ಎಲ್ಲ ಆಯಿತು, ಅವ್ರಿಗೆ ಗಿಫ್ಟ್ ಎಲ್ಲ ಕೊಟ್ಟಾಯಿತು. ಇನ್ನು ಹೊರಡ್ದು ಇಲ್ಲಿ ಸುಮಾರು ಜನ ಪರಿಚಯ ಇದ್ದಾರೆ ನಮಗೆ. ಹಾಗೆ ಒಬ್ಬರು ಕರೆದ್ರು ಮನೆಗೆ ಬನ್ನಿ, ಇಲ್ಲಿಂದಲೇ ಹತ್ತಿರ ಅಂತ. ಹಾಗೆ ಅವರ ಮನೆಗೊಂದು ಹೋಗಿ ಮತ್ತು ಅಲ್ಲಿಂದ ಮನೆಗೆ ಹೋಗೋದು. ಮನೆಗೊಂದು ಬೇಗ ರೀಚ್ ಆಗಲಿಕ್ಕೆ ಹೇಳಿದ್ದಾರೆ ಅಪ್ಪ. ನನಗೆ ಎಲ್ಲಿ ಹೋದರೆ ಅದೊಂದೇ ಟೆನ್ಷನ್, ಎಷ್ಟೊತ್ತಿಗೆ ರೀಚ್ ಆಗ್ತಾನೆ ಅಂತ. ಇವ್ರು ನೋಡಿ ರೆಡಿಯಾಗಿದ್ದಾರೆ ಹೋಗಲಿಕ್ಕೆ. ನಮ್ಮದು ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಎಂತ ಹೆಸರು ಹೇಳಿ? ನಾಳೆ ವ್ಲಾಗಲ್ಲಿ ಬರ್ತೀರಿ ನೀವು ಸಹ. ಸೂಪರ್ ಕಾಣ್ತಿದ್ದೀರಾ ಇಬ್ಬರು ಕೂಡ. ನನ್ನ ವ್ಲಾಗಲ್ಲಿ ಇನ್ನೂ ಕೂಡ ಸೂಪರ್ ಕಾಣ್ತೀರಾ. ನಾವು ಪ್ರಸನ್ನ ನನ್ನ ಮನೆಗೆ ಬಂದಿದ್ದೇವೆ. ಇವರಾಗ ಸಿಕ್ಕಿದ್ರಲ್ಲ, ಬರುವಾಗ 1 ಗಂಟೆ ಮಾಡಿದ್ದಾರೆ. ನಮ್ಮ ಮನೆಗೆ ಹೋಗ್ಲಿಕ್ಕೆ ಲೇಟ್ ಮಾಡ್ತಿರೋದು ಇವರೇ. ತೋರಿಸಿ, ಮುಖ ತೋರಿಸಿ ನಿಮ್ಮದು. ನಾವು ಪ್ರಸನ್ನ ನನ್ನ ಮನೆಗೆ ಬಂದದ್ದು. ಹಾಗೆ ಅವರ ಹೆಂಡತಿ ಡ್ರೆಸ್ ಕೊಟ್ಟರು, ಯಾಕಂದರೆ ನನಗೆ ಸಾರಿ ಉಟ್ಕೊಂಡು ಅಲ್ಲಿ ತನಕ ಹೋಗಬೇಕಲ್ಲ ಬೈಕಲ್ಲಿ. ಅದಕ್ಕೋಸ್ಕರ ಅವ್ರದ್ದೊಂದು ಡ್ರೆಸ್ ಕೊಟ್ಟರು. ಇದನ್ನು ಹಾಕ್ಕೊಂಡು ಹೋಗೋದು. ಅವ್ರು ಆಚೆ ಬಂದಾಗ ಇದನ್ನು ವಾಶ್ ಮಾಡಿ ಅವರಿಗೆ ರಿಟರ್ನ್ ಕೊಡೋದು. ಹಾಗೆ ಅವ್ರದ್ದು ಮನೆ ನೋಡಿ ಹೀಗೆ ಉಂಟು. ಲೇಟ್ ಆಗ್ತದೆ ಇವತ್ತು ಮನೆಗೆ ತಲುಪುವಾಗ. ಈ ಪ್ರಸನ್ನ ಬಂದದ್ದು ಲೇಟ್ ಆಯಿತು, ಮತ್ತು ಹೋಗೋದು ಲೇಟ್ ಆಗ್ತದೆ.